ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರ್ಯಾರು ನನಗೆ ಕಮೆಂಟ್ ಹಾಕಿದ್ದೀರಾ, ಶೇರ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಈಗ ನಂದು ನೆಕ್ಸ್ಟ್ ವಿಡಿಯೋ ಬಂದು ಗುಪ್ತಚರ ಇಲಾಖೆ ನೇಮಕಾತಿ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಂದು ಲೋನ್ಸ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ಸ್ ಆಗಿರ್ಬೋದು, ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಬರ್ತಾ ಇದ್ದೀನಿ. ಸೊ ನಿಮಗೆ ಈಸಿ ಆಗುತ್ತೆ ಅಪ್ಲೈ ಮಾಡಲಿಕ್ಕೂ ಕೂಡ. ಸೊ ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಗುಪ್ತಚರ ಇಲಾಖೆ ಅಂತ ಅಂದರೆ ನೇಮಕಾತಿ 2025. ಸೊ ಏನಿದು ಗುಪ್ತಚರ ಇಲಾಖೆ ಅಂತ ಅಂದರೆ ಇದು ಇಂಟೆಲಿಜೆನ್ಸ್ ಬ್ಯೂರೋ ಅಂತ, ಓಕೆನಾ. ಸೊ ಇದು ಬಂದ್ಬಿಟ್ಟು 3717 ಪೋಸ್ಟು ಓಪನ್ ಇದೆ ನಿಮಗೆ ಜಾಬ್ಸ್ ಅಪ್ಲೈ ಮಾಡಲಿಕ್ಕೆ. ಸೊ ಯಾರೆಲ್ಲ ಡಿಗ್ರಿ ಮಾಡ್ಕೊಂಡಿದ್ದೀರಾ, 27 ವರ್ಷದೊಳಗಡೆ ಇದ್ದೀರಾ, 18ರಿಂದ 27 ವರ್ಷದಿರಾ, ಅವರೆಲ್ಲ ಅಪ್ಲೈ ಮಾಡ್ಕೋಬೋದು. ಸೊ ಇಂಟೆಲಿಜೆನ್ಸಿ ಬ್ಯೂರೋ ಖಾಲಿ ಇರುವ ಹುದ್ದೆಗಳು ನೇಮಕಾತಿ ಅಧಿಸೂಚನೆ ಪ್ರಕಟಿಸಲಿ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ನಿಗದಿತ ದಿನಾಂಕದೊಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅಂದರೆ ಅವ್ರು ಏನು ಡೇಟ್ ಕೊಟ್ಟಿದ್ದಾರೋ ಅದರೊಳಗಡೆ ನೀವು ಹಾಕಬೇಕು. ಯಾವುದು ಅದು ಡೇಟು ಅಂತ ಅಂದರೆ, ಸೊ ನೆಕ್ಸ್ಟ್ ಈಗ ಈ ಕಮ್ಮಿಂಗ್ 19th ಬರುತ್ತಲ್ಲ, ಅವಾಗ ನಿಮಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಇದು ಆನ್ಲೈನು ಇದೆ, ಆಫ್ಲೈನ್ ಇದೆ. ಅದಕ್ಕಿಂತ ಮುಂಚೆನೂ ಕೆಲವೊಂದು ಇದಿದೆ, ನಿಮಗೆ ಕಚೇರಿಗಳಿದ್ದಾವೆ. ಸೊ ಅಲ್ಲೋಗಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡ್ತೀವಿ ಅಂದರೆ ಈ 19th ನಿಮಗೆ ಅದು ಓಪನ್ ಆಗುತ್ತೆ ಅಪ್ಲಿಕೇಶನ್, ಓಕೆನಾ. ಆ ಅಪ್ಲಿಕೇಶನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಓಪನ್ ಮಾಡಿ. ಡೈರೆಕ್ಟಾಗಿ ಪ್ರೆಸ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ, ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಹಾಗೆ ಇದು ಬಂದ್ಬಿಟ್ಟು ನೇಮಕಾತಿ ಸಂಸ್ಥೆ ಬಂದ್ಬಿಟ್ಟು ನಿಮಗೆ ಇಂಟೆಲಿಜೆನ್ಸಿ ಬ್ಯೂರೋ ಅಂತ ನೇಮು. ವೇತನ ಶ್ರೇಣಿ ಅಂದರೆ ಆ ಜಾಬಿಗೆ ಗ್ರೇಡ್ 2 ಅನ್ನೋ ಜಾಬಿಗೆ, ಎಕ್ಸಿಕ್ಯೂಟಿವ್ ಜಾಬಿಗೆ ನಿಮಗೆ ಸ್ಯಾಲರಿ ಬಂದು ಅವರು 1,42,400 ಪ್ರತಿ ತಿಂಗಳು ಕೊಡ್ತಾರೆ, ಓಕೆನಾ. ಹಾಗೆ ಹುದ್ದೆ ಸಂಖ್ಯೆ 3717. ನಾನು ಆವಾಗಲೇ ಹೇಳ್ದಂಗೆ ಜಾಬ್ ನೋಡಿ, 3717 ಜನ ಅಪ್ಲೈ ಮಾಡ್ಬೋದು ನಿಮಗೆ. ಸೊ ಎಲ್ಲರೂ ಹಂಗೆ ಅನ್ಕೋತಾರೆ, 6,000ದಲ್ಲಿ 3,000 ಜನ ಅಯ್ಯೋ ನಮಗೆ ಸಿಗಲ್ಲ ಅಂತ ಅವ್ರು ಹಂಗೆ ಅಪ್ಲೈ ಮಾಡ್ಕೊಂಡು ಬಿಡ್ತಾರೆ. ಇನ್ನು 3,000 ಜನ ಏನು ಅನ್ಕೋತಾರೆ, ಅಯ್ಯೋ ನಾವು ಹಾಕಿದ್ರು ನಮಗೆ ಬರೋದಿಲ್ಲ ಅಂತ ಅನ್ಕೋತಾರೆ. ದಯವಿಟ್ಟು ಹಂಗೆ ಮಾಡಬೇಡಿ. 3717 ಪೋಸ್ಟಿಂಗ್ ಇದೆ, ದಯವಿಟ್ಟು ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಅದರಲ್ಲೂ ಸ್ಯಾಲ್ರಿ ಬಂದು 1,42,000. ಪ್ರೈವೇಟೇ ಬೇರೆ, ಗೌರ್ನಮೆಂಟೇ ಬೇರೆ. ಪ್ರೈವೇಟಲ್ಲಿ ಬಂದುಬಿಟ್ಟು ನೀವು ದುಡಿದ್ರೆ ನಿಮಗೆ ಮನಿ, ಓಕೆನಾ. ಅದು ಇನ್ಶೂರೆನ್ಸ್ ಅದು ಇದು ಅಂತ ಕೊಡ್ತಾರೆ, ಅದು ನಮಗೇನಾರು ಆದಾಗ ಸತ್ತಾಗ ಅಷ್ಟೇ. ಬಟ್ ಗೌರ್ನಮೆಂಟಲ್ಲಿ ಹಾಗಲ್ಲ. ನೀವು 1,42,000 ಏನಿದೆ ಅದು ನಿಮ್ಮ ರಿಟೈರ್ಮೆಂಟ್ವರೆಗೂ ನೀವು ತೊಗೋಬೋದು. ಇನ್ ಕೇಸ್ ಆಫ್ ನಿಮಗೆ ಬೇಡ ಅಂತ ವಾಲಂಟಿಯರ್ ತೊಗೊಂಡ್ರು ನಿಮ್ಗೆ ಇಷ್ಟು ಅಮೌಂಟ್ ಅಂತ ಬರುತ್ತೆ. ಮತ್ತು ಪೆನ್ಷನ್ ಮುಖಾಂತರನೂ ಬರುತ್ತೆ. ಸಿಕ್ಕಾಪಟ್ಟೆ ಗೌರ್ನಮೆಂಟು ನಿಮಗೆ ಫೆಸಿಲಿಟೀಸ್ಗಳನ್ನ ಮಾಡಿಕೊಟ್ಟಿದೆ ಪ್ರೈವೇಟ್ಗಿನ್ನ. ಸೊ ಇದೆಲ್ಲ ಗೊತ್ತಿಲ್ಲ, ದಯವಿಟ್ಟು ಯಾರ್ಯಾರು ಡಿಗ್ರಿ ಮಾಡ್ಕೊಂಡಿದ್ದೀರಾ ಆ ಮಕ್ಕಳು ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ತುಂಬಾ ಹೆಲ್ಪ್ ಆಗುತ್ತೆ. ನೀವಲ್ಲದೆ ನಿಮ್ಮ ಮಕ್ಳಿಗೂ ಹೆಲ್ಪ್ ಆಗುತ್ತೆ, ಇದು ನಿಮ್ಮ ವೈಫಿಗೂ ಹೆಲ್ಪ್ ಆಗುತ್ತೆ ಈ ಗೌರ್ನಮೆಂಟ್ ಜಾಬ್ಸು. ಯಾಕೆ ಅಂತಂದರೆ ಇನ್ ಕೇಸ್ ಆಫ್ ನಮಗೆ ಈಗ ಪ್ರೈವೇಟಲ್ಲಿ ಇದ್ದಾಗ ನಮಗೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅವ್ರೇನು ಒಂದು ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಕೊಡ್ತಾರೆ, ನಾವು ಅಷ್ಟೇ ಮುಗೀತು ಹೋಯ್ತು. ಬಟ್ ಗೌರ್ನಮೆಂಟ್ ಜಾಬ್ಸ್ ಆಗಲ್ಲ. ನಮ್ಗೆ ಇನ್ ಕೇಸ್ ಆಫ್ ನಾವು ಜಾಬಲ್ಲಿ ಇದ್ದಾಗಲೇ ನಮಗೇನಾದರೂ ಆಯಿತು, ಪ್ರಾಬ್ಲಮ್ ಆಯಿತು ಅಂತ ಈವನ್ ಅದು ನಮ್ಮ ಮಕ್ಳಿಗೂ ಸಿಗೋವಂಥ ಚಾನ್ಸಸ್ ಇರುತ್ತೆ. ಹಾಗೆ ನಮ್ಮ ಮಕ್ಕಳು ಚಿಕ್ಕವರಿದ್ರು ಹೆಂಡತಿಯರಿಗೂ, ವೈಫ್ಸ್ಗೂ ಸಿಗೋವಂಥ ಚಾನ್ಸಸ್ ಇರುತ್ತಿಲ್ಲ. ವೈಫಿಂದ ಹಸ್ಬೆಂಡ್ಗಾಗಿರ್ಬೋದು, ಹಸ್ಬೆಂಡಿಂದ ವೈಫ್ ಆಗಿರ್ಬೋದು, ಈ ಥರ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ದಯವಿಟ್ಟು ಗೌರ್ನಮೆಂಟ್ ಜಾಬ್ನ ನೆಗ್ಲೆಕ್ಟ್ ಮಾಡಬೇಡಿ, ತುಂಬಾ ನಿಮಗೆ ಅವಕಾಶಗಳಿದೆ. ಸೊ ಜಾಯ್ನ್ ಆಗಿ, ಓಕೆನಾ. ಹಾಗೆ ಡಿಗ್ರಿ ಮಾಡ್ಕೊಂಡಿರೋದು ಅಂತ ಹೇಳಿದ್ದೀನಿ, ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಮತ್ತು 18 ವರ್ಷದಿಂದ 27 ವರ್ಷದವರೆಗೂ ಇರಬೇಕು. ಮತ್ತು ನೀವು ಡೈರೆಕ್ಟಾಗಿ ಏನಾದರೂ ಯಾವ್ದಾದ್ರು ಆಫೀಸಲ್ಲಿ, ಇದಕ್ಕೆ ಅಂತ ಒಂದು ಸಪ್ರೇಟ್ ಆಫೀಸ್ ಇದೆ, ಲಿಂಕಲ್ಲಿ ನಿಮಗೆಲ್ಲ ಸಿಗುತ್ತೆ. ಅಲ್ಲಿಗೆ ಹೋಗಿ ನೀವು ಆಫ್ಲೈನ್ ಹಂಗೆ ಕೊಟ್ಟರು ಕೊಡ್ಬೋದು. ಇಲ್ಲ ಆನ್ಲೈನ್ ಅಂತಂದರೆ ಅರ್ಜಿ ಸಲ್ಲಿಸಬೇಕು ಅಂದರೆ ಈ ತಿಂಗಳು ಬಂದುಬಿಟ್ಟು ನಿಮಗೆ 19ನೇ ತಾರೀಕು ಅದು ಅಪ್ಲಿಕೇಶನ್ ಆನ್ಲೈನಲ್ಲಿ ಬಿಡುಗಡೆ ಮಾಡ್ತಾರೆ ಈ ಮಂತು. ಇವಾಗ ಎಷ್ಟು ಡೇಟ್ ಇವತ್ತು 15th ಅಲ್ವಾ. ಸೊ ನಿಮಗೆ 19th ಅವರು ಆನ್ಲೈನಲ್ಲಿ ಓಪನ್ ಮಾಡ್ತಾರೆ ಅಪ್ಲಿಕೇಶನ್ನ. ಸೊ 19ನೇ ತಾರೀಕಿಂದ ನೆಕ್ಸ್ಟ್ ಮಂತ್ ನಿಮಗೆ 30ನೇ ತಾರೀಕುವರೆಗೂ, ಆಗಸ್ಟು, ಈ ಮಂತು ಅಲ್ಲ, ಆಗಸ್ಟು 10ನೇ ತಾರೀಕುವರೆಗೂ ನಿಮಗೆ ಟೈಮ್ ಇದೆ ಈ ಅಪ್ಲಿಕೇಶನ್ನ, ಈ ಅರ್ಜಿನ ಹಾಕಲಿಕ್ಕೆ. ಅಂದರೆ ಈ ಜಾಬ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ ನಿಮಗೆ ತುಂಬಾ ಟೈಮ್ ಇದೆ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಚೆಕ್ ಮಾಡಿಕೊಂಡು, ಇದಕ್ಕೆ ಏನು ಬೇಡ, ಸಿಂಪಲ್ ಡಾಕ್ಯುಮೆಂಟ್ಸ್ ಅವ್ರು ಕೇಳಿರೋದು. ಸೊ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಡಿಗ್ರಿ ಸರ್ಟಿಫಿಕೇಟು, ಮೇ ಬಿ ಇವಾಗ ಕ್ಯಾಸ್ಟ್ ಸರ್ಟಿಫಿಕೇಟು ಕೇಳೋದಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ನೀವು ಅದು OBC ಬ್ಯಾಕ್ವರ್ಡ್ ಅದರ್ ಕ್ಲಾಸಸಲ್ಲಿ ಅಲ್ಲಿ ಫಾರ್ಮ್ ಆಗ್ತಿರಲ್ಲ. ಸೊ ನಿಮ್ಗೆ ಅದರಲ್ಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾವ ಕ್ಲಾಸಸ್ಸು ಅಂತ. ಸೊ ಅದು ನೀವು ನೇಮಕಾತಿ ಹಾಕ್ತಿರಲ್ಲ ಅಂದರೆ ಫೈನಲ್ ನಿಮ್ಮದು ಇಂಟರ್ವ್ಯೂ ಇರುತ್ತಲ್ಲ ಗೌರ್ಮೆಂಟ್ಗೆ ಜಾಬ್ಗೆ ಆಗಬೇಕಾದ್ರೆ, ಅವಾಗ ಕೇಳ್ತಾರೆ. ಬಟ್ ಇವಾಗ ಬಂದುಬಿಟ್ಟು ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ ಮಾತ್ರ ಅವರು ಕೇಳ್ತಾರೆ. ಕೇಳಿದ್ರೆ ಒಂದು ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಕೇಳ್ಬೋದು ಅಷ್ಟೇನೆ. ಸೊ ಅದು ಬಿಟ್ಟರೆ ನೀವೇನು ಕೇಳೋ ಹಾಗಿಲ್ಲ.
ಮತ್ತು ಸ್ಪೆಷಲಿ ನಾನು ಇದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಕ್ಕೆ ಪ್ರೊಸೆಸಿಂಗ್ ಚಾರ್ಜಸ್ಸು ಫ್ರೀ. ಆದರೆ ಎಕ್ಸಾಮ್ ಫೀಸ್ ಅಂತ ₹550 ನೀವು ಪೇ ಮಾಡಲೇಬೇಕು ಎಲ್ಲರೂ. ಹಾಗೆ SC, ST ಮಹಿಳಾ ಅಭ್ಯರ್ಥಿಗಳಿಗೆ ಝೀರೋ, ಅವ್ರಿಗೇನೂ ಇಲ್ಲ, ಪೇ ಮಾಡೋ ಅಷ್ಟು ನೆಸೆಸಿಟಿ ಇಲ್ಲ. ಮತ್ತು UR, EWS, OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರು ನೀವು ₹100 ಕಟ್ಟಬೇಕು. ಮತ್ತು ಬೇರೆಯವರು ನೀವು ₹550 ಕಟ್ಟಬೇಕು ಸ್ಕೂಲ್ ಫೀಸ್ ಅಂತ. ಸಾರಿ, 550 ಬಂದ್ಬಿಟ್ಟು ಕಂಪಲ್ಸರಿ ಎಲ್ಲರಿಗೂ ಎಕ್ಸಾಮ್ ಚಾರ್ಜಸ್ಸು ಅಂತ. ಬಟ್ ಈ SC, ST ಮಹಿಳಾ ಅಭ್ಯರ್ಥಿಗಳು ಶೂನ್ಯ ಅಂತ ಕೊಟ್ಟಿದ್ದಾರೆ. ಅವ್ರು ಬಂದ್ಬಿಟ್ಟು ಝೀರೋ ಏನು ಪೇ ಮಾಡೋಂಗಿಲ್ಲ. UR, EWS, OBC ಅಭ್ಯರ್ಥಿಗಳು ₹100 ಪೇ ಮಾಡಬೇಕು. ಓಕೆನಾ? ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ಯಾರೆಲ್ಲ ಅಪ್ಲೈ ಮಾಡೋ ಅವಶ್ಯಕತೆ ಇದೆ, ದಯವಿಟ್ಟು ಅಪ್ಲೈ ಮಾಡಿ. ತುಂಬ ಚೆನ್ನಾಗಿದೆ ಈ ಜಾಬು. ಆರಾಮಾಗಿ 1,42,000 ತೊಗೋಬೋದು. ಸೊ ಡಿಗ್ರಿ ಆಗಿದ್ದರೆ ದಯವಿಟ್ಟು ಅಪ್ಲೈ ಮಾಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಮಸ್ತೆ ಎಲ್ಲರಿಗೂ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಂದು ನೆಕ್ಸ್ಟ್ ವಿಡಿಯೋನ ಲೋನ್ ಬಗ್ಗೆ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಆಗಿರ್ಬೋದು, ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು, ಸೊ ಹಾಕ್ತೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.